ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಎಷ್ಟೋ ಮಿಡ್ಲ್ ಕ್ಲಾಸ್ ಹುಡುಗರ ದೊಡ್ಡ ಕನಸು ಅವ್ರ ಅಮ್ಮನ್ನ ಒಂದು ಸರಿನಾದರೂ ಫ್ಲೈಟ್ನಾಗ ಕರ್ಕೊಂಡು ಹೋಗ್ಬೇಕಂತ. ಆ ಕನಸನ್ನ ಇವತ್ತು ನಾವು ನನಸು ಮಾಡ್ಕೊಕತ್ತೇವು. ನಮ್ಮ ಅಣ್ಣ, ನಮ್ಮ ಮಮ್ಮಿ UPಗೆ ಹೊಂಟಿದೆವು. ಫಸ್ಟ್ ನಾವು ನಮ್ಮೂರು ರೈಲ್ವೆ ಸ್ಟೇಷನಿಂದ ಟ್ರೈನ್ಲೆ ಬೆಂಗ್ಳೂರಿಗೆ ಹೋದೆವು. ಬೆಂಗ್ಳೂರಿಗೆ ಹೋಗೋದಕ್ಕಂದ್ರೆ ನಮ್ಮ ಅಣ್ಣ ಅಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ನಮ್ಮನ್ನು ಕರೆಯಕ್ಕೆ ಬಂದಿದ್ದ. ಅಲ್ಲಿಂದ ಮೆಟ್ರೋಲೆ ಸೌತ್ ಎಂಡ್ ಸರ್ಕಲ್ಗೆ ಹೋದು. ನಾವು ಮೆಟ್ರೋದಾಗ ಹೊಂಟಿದ್ದೆವು. ಫಸ್ಟ್ ಟೈಮ್ ನಮ್ಮ ಮಮ್ಮಿ ಮೆಟ್ರೋದಾಗೂ ಕೊಂಡೋದ, ಟ್ರೈನ್ದಾಗೂ ಕೊಂಡೋದು ಫಸ್ಟ್ ಟೈಮ. ಟ್ರೈನ್ದಾಗೂ ಕರ್ಕೊಂಡು ಹೋದು. ರೂಮಿಗೆ ಹೋಗಿ ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೀ. ಹಂಗೆ ಅದ ದಿನ ಈವ್ನಿಂಗ ಸ್ವಲ್ಪ ಬೆಂಗ್ಳೂರು ತಿರುಗಾಡಬೇಕು ಅಂತ ಬೆಂಗ್ಳೂರಿನಾಗಿರೋ ದೊಡ್ಡ ಬಸವನ ಗುಡಿ ಹೊಂಟಿದ್ದೇವೆ ರೀ ಈಗ ನಾವು. ಇದನ್ನು ನೋಡ್ರಿ, ಬೆಂಗಳೂರಿನಲ್ಲಿರುವ ದೊಡ್ಡ ಬಸವನ ಗುಡಿ. ಬೆಂಗಳೂರಿನಾಗಿರೋ ಅತಿ ಹಳೆಯ ದೇವಾಲಯಗಳಲ್ಲಿ ಒಂದು ದೇವಾಲಯ ಅಂತ ಹೇಳ್ಬೋದು ನಾವು. ಗುಡಿ ಅಂತೂ ಮಸ್ತ್ ಐತ್ರಿ, ಫುಲ್ ದೊಡ್ಡದು ಗುಡಿ. ಈಗ ನಾವು ದೊಡ್ಡ ಬಸವನ ದೇವಸ್ಥಾನದ ಒಳಗಡೆ ಅಂದ್ರೆ ಗರ್ಭಗುಡಿಗೆ ಒಳಗೆ ಹೋಗಕ್ಕೆ ಎಂಟ್ರಿ ಆಗತ್ತೀವಿ. ಇದೇ ಗರ್ಭಗುಡಿದ ಎಂಟ್ರಿ. ಇದ್ರ ಮುಂದಗಡೆನ ಗರ್ಭಗುಡಿ ಐತಿ. ಇದು ನೋಡ್ರಿ ದೊಡ್ಡ ಬಸವನ ದೇವಸ್ಥಾನದ ನಂದಿ. ಈ ನಂದಿ ಸುಮಾರು 12 ಅಡಿ ಎತ್ತರ, 12 ಅಡಿ ಉದ್ದ, 8 ಅಡಿ ಅಗಲ ಐತಿ. ದಕ್ಷಿಣ ಭಾರತದ 4ನೇ ಏಕಶಿಲಾ ನಂದಿ ವಿಗ್ರಹ ಮತ್ತು 2ನೇ ಎತ್ತರವಾದ ನಂದಿ ವಿಗ್ರಹ ಇದಾಗೈತಿ. ಈವ್ನಿಂಗೆಲ್ಲ ಬೆಂಗಳೂರು ತಿರುಗಾಡಿ ನೈಟ್ ಬಂದು ಬೇಗ ಮಲ್ಕೊಂಡ್ರಿ ನಾವು. ಯಾಕಂದ್ರೆ ಮಾರನೇ ದಿನ 4 ಗಂಟೆಗಂದ್ರೆ ಕಾರ್ ಬರ್ತಿತ್ತು. ನೋಡ್ರಿ ಕಾರ್ ಬಂದೈತಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊಂಟಿದ್ದೇವೆ ನಾವೀಗ. ಅಲ್ಲಿಂದ ವಾರಣಾಸಿಗೆ ಫ್ಲೈಟ್ ಐತಿ ನಮಗೆ. ಫ್ಲೈಟ್ 9:30ಗೆ ಐತಿ. ಆದ್ರೆ ಚೆಕ್ಕಿಂಗ ಅದು ಇದು ಅಂತ ಭಾಳ ಇರ್ತೈತಿ ಅಂತ ನಾವು 4 ಗಂಟೆಗಂದ್ರೆ ರೂಮ್ ಬಿಟ್ಟಿದ್ದು ರೀ. ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಎಷ್ಟು ಮಸ್ತ್ ಐತಿ ಅಂದ್ರೆ, ಬೆಂಗಳೂರಿನ ಒಂದು ದೊಡ್ಡ ಸಿಟಿ ಅಂತೀವಿ ನಾವು. ಅದ್ರ ಒಳಗೆ ಒಂದು ದೊಡ್ಡ ಸಿಟಿ ಆಗಿಬಿಟ್ಟೈತ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಷ್ಟು ಮಸ್ತ್ ಐತ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಾವು ಫಸ್ಟ್ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೋಬೇಕಂತ ಸೆಕ್ಯೂರಿಟಿ ಚೆಕಪ್ ಹೋದ್ರಿ. ನಮ್ಮ ಮಮ್ಮಿ ಜಾಸ್ತಿ ಹೊರಗೆ ಹೋದವ್ರಲ್ರಿ. ಅಂಥದ್ರಾಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರ್ಕೊಂಡು ಹೋಗಿದ್ದು ಫುಲ್ಲು ದೊಡ್ಡದೈತಿ. ಮಂದಿ ಕಂಡಪಟ್ಟು 4 ಗಂಟೆಗೆ ಮಂದಿ ಕಂಡಪಟ್ಟು ಇತ್ತಲ್ಲಿ. ಎಲ್ಲ ನೋಡಿ ನಮ್ಮವ್ವ ಫುಲ್ ಗಾಬರಿ ಆಗಿಬಿಟ್ಟಿದ್ಳು. ನಾವು ಏರ್ಪೋರ್ಟ್ನಾಗ ನಾಷ್ಟ ಮಾಡ್ಬೇಕಂತ ಲಾಂಜಿಗೆ ಹೋದ್ವಿ ರೀ. ಅಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಕಾರ್ಡ್ ಅಂದರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದು ಅಂದ್ರೆ ₹2ನಾಗ ಅನ್ಲಿಮಿಟೆಡ್ ಏನು ಬೇಕಾದರೂ ಊಟ ಮಾಡ್ಬೋದು, ನಾಷ್ಟ ಭೀ ಮಾಡ್ಬೋದು. ಇಲ್ಲಾಂದ್ರೆ ಭಾಳ ಬಿಲ್ ಆಗಿಬಿಡ್ತೈತಿ ರೀ. ಒಬ್ಬೊಬ್ರಿಗೆ 2,000 3,000 ಬಿಲ್ ಆಗಿಬಿಡ್ತೈತಿ. ನಾವು ಫಸ್ಟ್ ಇಡ್ಲಿ ತೊಗೊಂಡು ರೀ. ನಮ್ಮ ಮಮ್ಮಿ ಇಡ್ಲಿ ಅಂತ ಅನ್ನಕತ್ತಿರು ಬರೀ. ಅದಕ್ಕೆ ಇಡ್ಲಿ ತೊಗೊಂಡು, ಇಡ್ಲಿ ಆದ್ಮ್ಯಾಗ ಸ್ವೀಟ್ಸ ಅದು ಇದು ಎಲ್ಲ ತಿಂದು ಫುಲ್ ರೆಡಿ ಆದ್ವು ರೀ. ನಾವು ನಾಷ್ಟ ಮಾಡೋದ್ರೊಳಗಂದ್ರೆ ನಾವು ಹೋಗೋ ಫ್ಲೈಟ್ ಬಂದೇ ಬಿಡ್ತು. ಫಸ್ಟ್ ಟೈಮ್ ಫ್ಲೈಟ್ನಾಗ ಹತ್ತಕತ್ತೀನಿ ರೀ ನಾನು. ನಮ್ಮ ಮಮ್ಮಿನೂ ಫಸ್ಟ್ ಟೈಮ್ ಫ್ಲೈಟ್ನಾಗ ಹತ್ತಕತ್ತಾರೆ. ಫ್ಲೈಟ್ನಾಗ ಒಳಗೆ ಹೋದ್ಮ್ಯಾಗ ಫ್ಲೈಟ್ ಒಳಗಿಂದ ನೋಡಿದ ಮ್ಯಾಗ ಒಂದು ಮನಸ್ಸಿನ ಖುಷಿನೇ ಬೇರೆ ಐತ್ರಿ. ಫ್ಲೈಟ್ನಾಗ ಹೋಗೋದಂದ್ರೂ ಒಂದು ದೊಡ್ಡ ಖುಷಿ ಆಗಿಬಿಟ್ಟಿದ್ರಿ ನಮಗಂತೂ. ಅದಕ್ಕೆ ಫ್ಲೈಟ್ನಾಗ ಕೂತ ಮ್ಯಾಗ ಫುಲ್ ವೀಡಿಯೋನ ಮಾಡ್ಕೊಂಡು ಕೂತ್ಬಿಟ್ಟಿನಿ ನಾನಂತೂ. ಇನ್ನೂ ಮಂದಿ ಭಾಳ ಬರೋರಿದ್ರೆ ನನ್ನ ಫ್ಲೈಟ್ ಹಂಗೆ ನಿಲ್ಲಿಸ್ಬಿಟ್ಟಿದ್ರು ರೀ ಎಲ್ಲರೂ ಬರುತ್ತಾನೆ. We would love to take off with you at the earliest. To help us get going, please keep your large bags in the overhead bin above and small bags under the seat in front of you. Please take your seats and keep the aisle free for a quick departure. Thank you. ಎಲ್ಲರೂ ಬಂದಾದ್ಮ್ಯಾಗ ನಮ್ಮ ಫ್ಲೈಟ್ನ ಟ್ರ್ಯಾಕಿಗೆ ಹೋಗಿ ಹಚ್ಚಕತ್ತಿರ್ರಿ. ವಿಮಾನದಲ್ಲಿರುವ ಕೆಲವು ಗಗನಸಖಿಗಳು ಕೆಲವು ನಿಯಮಗಳನ್ನು ಹೇಳಕತ್ತಿದ್ರು ನಮಗೆ.
ಅದನ್ನೆಲ್ಲ ಕೇಳಾಕತ್ತಿದ್ದು ವಿಡಿಯೋ ಮಾಡಬೇಡ ಅನ್ನಕತ್ರ ನಾನು ಮಧ್ಯಕ್ಕೆ ವಿಡಿಯೋ ಬಂದ್ ಮಾಡಿಬಿಟ್ಟೇನೆ ರೀ. फुल वीडियो ಮಾಡಿಲ್ಲ ಇದನ್ನು. और पेटी खोलने के लिए फ्लैप को उठाएं। उड़ान के दौरान कुर्सी की पेटी बांधे रखें। कैबिन में हवा का दबाव कम होने पर ऑक्सीजन मास्क आपकी कुर्सी के ऊपर लगे पैनल से अपने आप नीचे आ जाएंगे। आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी ओर खींचें और नाक और मुंह ढककर सांस लेते रहें। ನಮ್ಮ ಜೊತೆನ ಮತ್ತೊಂದು ಫ್ಲೈಟ್ ನಮ್ಮ ಟ್ರ್ಯಾಕ್ ಕಡೆನ ಬರಾಕತ್ತಿತ್ತು ರೀ. ಎರಡೂ ಒಮ್ಮೆ ಹಾರಿಸ್ತಾರೆ ಎಂಬಲ್ಲ ಅಂತ ಅಂದ್ಕೊಂಡಿದ್ದು ನಾವು. ಆದರೆ ನಮ್ಮ ಹಿಂದಿಂದ ಫ್ಲೈಟ್ ಅದ ನಮ್ದಾದ್ಮ್ಯಾಗ ಫಸ್ಟ್ ಟೈಮ್ ವಿಮಾನದಾಗ ಹಾರಾಕತ್ತೀವಿ ರೀ. ಭಾಳ ಖುಷಿ ಆಯ್ತು ನಮಗಂತೂ. ಎದೆಯಾಗೆಲ್ಲ ಒಂದು ಥರ ಆಗೈತೆ ರೀ ಫೀಲಿಂಗ. ಜೀವ ಬಾಯಿ ಬಂದಂಗೆ ಆಗಾಕತ್ತಿತ್ತು. ನಾವು ಸಣ್ಣವರಿದ್ದಾಗ ವಿಮಾನದಲ್ಲಿ ಹೋಗೋ ಸೌಂಡ್ ಬರಾಕೈತಿತ್ತಂದ್ರೆ ಮನೆಯಿಂದ ಹೊರಗೆ ಬಂದ ವಿಮಾನ್ರು ಅಂತ ಒದರ್ತಿದ್ವು. ಆದರೆ ಒಂದಿನ ನಾವು ಈ ವಿಮಾನದಾಗ ಕೂತ್ ಹೋಗ್ತೇವತ್ತು ಅನುಕೂಲಾಗಿ ನಾನಂತೂ ಯಾವತ್ತು ಫೀಲಿಂಗ್ ಅಂತೂ ಮಸ್ತ್ ಇತ್ತು ರೀ. ಲೈಫ್ನಾಗ ಒಂದು ಸರಿನಾದರೂ ವಿಮಾನದಾಗ ಕೂತ್ ಹೋಗಬೇಕು ರೀ. ನಮ್ಮ ಮಮ್ಮಿ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ರು ರೀ. ವಿಮಾನದಾಗ ಫಸ್ಟ್ ಟೈಮ್ ಕೂತಿದ್ರು. ಫೀಲಿಂಗ್ ಅಂತೂ ಮಸ್ತ್ ಇತ್ತು ರೀ. ವಾರಣಾಸಿಗೆ ಹೊಂಟಿದ್ದೀವ್ರಿ ನಾವು. ಬೆಂಗಳೂರು ಟು ವಾರಣಾಸಿಗೆ ಹೋಗಕತ್ತೀವಿ ನಾವೀಗ. ಎಲ್ಲ ಮೋಡ್ಗಳು ಕೆಳಗೆ, ಮೋಡ್ಗಳು ಮ್ಯಾಗ ನಮ್ಮ ಫ್ಲೈಟ್ ಹೊಂಟಿತ್ತು. ನೋಡೋಕೆ ಒಂದು ಮನ್ಸಿಗೆ ಫುಲ್ಲು ಖುಷಿ ಆಗಕತ್ತಿತ್ತು ರೀ. ಕೆಳಗಿಂದ ಮೋಡಗಳು ನೋಡ್ತೀವಿ ನಾವು, ಆದ್ರೆ ಫ್ಲೈಟ್ನಾಗ ಕೂತು ಮ್ಯಾಲಿಂದ ಮೋಡಗಳು ನೋಡೋ ಖುಷಿನೇ ಬೇರೆ ರೀ. ನೋಡ್ರಿ ಎಷ್ಟು ಮಸ್ತ್ ಮೋಡಗಳು ಕಾಣಕತ್ತವು. ಫ್ಲೈಟ್ ಟೇಕಪ್ ಆಗೋತ್ನಾಗ ಅಷ್ಟೇ ಒಂದು ಸ್ವಲ್ಪ ಫೀಲ್ ಆಗ್ತಿತ್ತು ರೀ. ಆದ್ರೆ ಫ್ಲೈಟ್ ಹೋಗೋತ್ನಾಗ ಗೊತ್ತೂ ಆಗೋದಿಲ್ಲ. ಫ್ಲೈಟ್ ನಿಂತ ಬಿಟ್ಟಿದ್ದೇನೋ ಅಂತ ಅನಿಸ್ಬಿಡ್ತೈತಿ. ಅಷ್ಟು ಹಂಗೆ ಮಸ್ತ್ ಹೋಗ್ತಿರ್ತೈತಿ. ಗೊತ್ತಾಗೋದಿಲ್ಲ ರೀ ಫ್ಲೈಟ್ ಹೋಗಕತ್ತದ. ಫ್ಲೈಟ್ನಾಗ ಕುತ್ಕೊಂಡ ಮ್ಯಾಗಿಂದ ಮೋಡಗಳು ನೋಡ್ತಿವಾಗ ದೊಡ್ಡ ಇದೇನಪ್ಪ ಯಾವುದೋ ಹಿಮಾಲಯ ಪರ್ವತಗಳ ಎಲ್ಲ ಐಸ ಐತಿ ಆಂಬಲ್ ಕೆಳಗಡೆ ಅಂತ ಅನ್ಸಕತ್ತಿತ್ತು. ಅಷ್ಟು ಮಸ್ತ್ ರೀ. ಎಲ್ಲ ಮೋಡಗಳಿದ್ದು ಕೆಳಗಡೆ, ಮ್ಯಾಲೆ ನಮ್ಮ ಫ್ಲೈಟ್ ಹೊಂಟಿತ್ತು. ನಮ್ಮ ಫ್ಲೈಟ್ ಈಗ UP-ದಾಗ ಎಂಟ್ರಿ ಆಗಿದ್ರಿ. ಈಗ ಇಲ್ಲೇನು ಲೈನ್ ಕಾಣಿಸಕತ್ತಿತ್ತು ನೋಡ್ರಿ ಒಂದು, ಅದ ಗಂಗಾ ನದಿ ಫ್ಲೈಟ್ನಾಗಿಂದ ಹೋಗುವಾಗ ಹಿಂಗೆ ಕಾಣಿಸ್ತೈತಿ. UP ವಾರಣಾಸಿ ಏರ್ಪೋರ್ಟಿಗೆ ಹೋಗಕತ್ತೀವಿ ನಾವೀಗ. ನಾವು ವಾರಣಾಸಿ ಏರ್ಪೋರ್ಟ್ ಹತ್ರನ ಬಂದುಬಿಟ್ಟು ಈಗ
ಫ್ಲೈಟ್ ಲ್ಯಾಂಡ್ ಆಗಾಕತ್ತೈತಿ. ಅದಕ್ಕೆ ನೋಡ್ರಿ ಎಷ್ಟು ಮ್ಯಾಲಿದ್ದು ನಾವು ಎಲ್ಲ ಬಿಲ್ಡಿಂಗ್ಗಳು, ಮರಗಳು, ಗಿಡಗಳು ಎಲ್ಲ ಕಾಣಿಸಕತ್ತಾವ ಫುಲ್ ಕ್ಲಿಯರ್ ಆಗಿ. ಉತ್ತರ ಪ್ರದೇಶದ ವಾರಣಾಸಿ ಏರ್ಪೋರ್ಟ್ನಾಗ ಲ್ಯಾಂಡ್ ಆದೂರಿ ನಾವೀಗ. ಮಸ್ತ್ ಫೀಲಿಂಗ. ಫಸ್ಟ್ ಟೈಮ್ ಫ್ಲೈಟ್ನಾಗ ಟ್ರಾವೆಲ್ ಮಾಡಿದ್ದು ಫೀಲಿಂಗ್ ಅಂತೂ ಮಸ್ತ್ ಇತ್ತು ರೀ. ಗಿಚ್ಚ ಲೈಫ್ನಾಗ ಒಂದು ಸರಿ ಆದರೂ ಫ್ಲೈಟ್ನಾಗ ಕುಂಡಾಕಬೇಕು ರೀ, ಅಷ್ಟು ಮಸ್ತ್ ಇರ್ತೈತಿ ಫೀಲಿಂಗ. ಇದಕ್ಕಿಂತನೂ ಜಾಸ್ತಿ ಖುಷಿಯಾಗಿದ್ದಂದ್ರೆ ನಮ್ಮ ಮಮ್ಮಿನ ಫ್ಲೈಟ್ನಾಗ ಕರ್ಕೊಂಡು ಹೋಗಿದ್ದೆ ಭಾಳ ಖುಷಿಯಾಗಿಬಿಟ್ಟಿತ್ತು ರೀ ನಮ್ಗೆ. ಉತ್ತರ ಪ್ರದೇಶದ ವಾರಣಾಸಿ ಏರ್ಪೋರ್ಟ್ನಾಗ ಎಂಟ್ರಿ ಆದರೂ ನಾವೀಗ ಫ್ಲೈಟ್ನಾಗಿಂದ ಇಳಿದು ಬಂದು ಅಷ್ಟರೊಳಗಂದ್ರೆ ಬ್ಯಾಗ್ಗಳು ಬರೋವಿದ್ದು ಇನ್ನು ನಮ್ಮ. ಅದಕ್ಕೆ ಬ್ಯಾಗ್ಗಳ ಸಂಬಂಧ ವೇಟ್ ಮಾಡ್ತಿದ್ವು. ಇಷ್ಟೆಲ್ಲ ಜನ ಬ್ಯಾಗ್ಗಳ ಸಂಬಂಧ ವೇಟ್ ಮಾಡ್ತಾರೆ ನೋಡ್ರಿ. ಅಲ್ಲಿ ತನ್ನಿಂದ ತಾನೇ ಬ್ಯಾಗ್ಗಳು ಬರ್ತಿರ್ತಾವೆ. ನಮ್ಮ ಹೆಸರು ಹಾಕಿಬಿಟ್ಟಿರ್ತಾರೆ. ಅದಕ್ಕೆ ಬ್ಯಾಗ್ ನೋಡ್ಕೊತ ನಿಲ್ಲಬೇಕು. ಬ್ಯಾಗ್ ತೊಗೊಂಡು ಹೊರಗೆ ಬಂದು ರೀ. ನಮ್ಮ ಅಣ್ಣ ಅಲ್ಲಿ ವಾರಣಾಸಿದಾಗ ಕಾರ್ ಬುಕ್ ಮಾಡಿಬಿಟ್ಟಿದ್ರಿ ಮೊದಲೇ. ಕಾರ್ನಾಗ ಡ್ರೈವರು ಬಂದು ನಿಂತ್ಬಿಟ್ಟಿದ್ದಲ್ಲಿ ಕಾರ್ ತೊಗೊಂಡು. ಆಮೇಲೆ ಬಂದು ಅವ್ನಿಗೆ ಕಾಲ್ ಮಾಡಿ ಅವನ ಜೊತೆ ನಾವು ರೂಮಿಗೆ ಹೊಂಟಿದ್ವಿ ಫಸ್ಟ್. ವಾರಣಾಸಿ ಏರ್ಪೋರ್ಟ್ ರೀ ಸಣ್ಣದೈತೆ ರೀ. ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕಂಪೇರ್ ಮಾಡಿದ್ರೆ ವಾರಣಾಸಿ ಏರ್ಪೋರ್ಟ್ ಭಾಳ ಸಣ್ಣದೈತಿ. ರೂಮಿಗೆ ಹೋಗಿ ಅಲ್ಲಿಂದ ಕಾಳಭೈರವ ದೇವಸ್ಥಾನಕ್ಕೆ ಹೋಗೋರಿದ್ದು ನಾವು. ಕಾಳಭೈರವ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ನಾವು ಘಾಟ್ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ರೀ. ಗಂಗಾ ನದಿದಾಗ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ಏನ್ರಿ, ಒಂದು ಅರ್ಧ ಗಂಟೆ 1 ಗಂಟೆ ತನಕ ಬೋಟಿಂಗ್ದಾಗ ಕರ್ಕೊಂಡು ಹೋಗ್ತಾರೆ ರೀ. ಎಲ್ಲ ಘಾಟ್ಗಳು ತೋರಿಸ್ತಾರೆ ರೀ. ಇಲ್ಲಿ ಘಾಟ್ಗಳು ಇದಾವೆ. ಇದೆ ನೋಡ್ರಿ ವಾರಣಾಸಿ ಘಾಟ್ಗಳಲ್ಲಿ ಫೇಮಸ್ ಘಾಟ ಮಣಿಕರ್ಣಿಕಾ ಘಾಟ್. ಈ ಮಣಿಕರ್ಣಿಕಾ ಘಾಟ್ದಾಗ 24/7 ಅಂದ್ರೆ 24 ತಾಸು 7 ದಿನ ಕಂಟಿನ್ಯೂಸ್ ಆಗಿ ಹೆಣಗಳು ಸುಡ್ತಿರ್ತಾರೆ ರೀ. ಇಲ್ಲಿ ಫೇಮಸ್ ವಾರಣಾಸಿದು ಮಣಿಕರ್ಣಿಕಾ ಘಾಟ್ ಇದೆ ನೋಡ್ರಿ. ನಮ್ಮ ಭಾರತ ದೇಶದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ನಮ್ಮ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿದಾಗ ನಾವು ಬೋಟಿಂಗ್ ಮಾಡಕತ್ತೇವೆ ರೀ. ಅದ ಒಂದು ದೊಡ್ಡ ಖುಷಿ ನನಗೆ. ಮತ್ತು ಸೂರ್ಯ ಮುಳುಗುವ ಸಮಯದಾಗ ಗಂಗಾ ನದಿದಾಗ ಹೋಗಿ ಮಜಾನೇ ಬೇರೆ ರೀ. ಮಸ್ತ್ ಫೀಲಿಂಗ್ ಇತ್ತು. ಗಂಗಾ ನದಿ ಎಲ್ಲ ಬೋಟಿಂಗ್ ಮುಗಿದ ಮ್ಯಾಗ ಗಂಗಾ ಆರತಿ ನೋಡಕ್ಕೆ ಹೋದ್ವು ನಾವು. नरसिंह भगवान की बंदी माई की नमः पार्वती पदे हर हर जय श्री राम जय श्री राम एक ही नारा एक ही नाम श्री राम जय श्री राम एक ही नारा एक ही नाम जय श्री राम जय श्री राम जय गंगे।
आप लोगों से निवेदन है ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲರಿ ನಮಗೆ ಇಷ್ಟು ಹತ್ರದಿಂದ ಗಂಗಾ ಆರತಿ ನೋಡಕ್ಕೆ ಸಿಕ್ಕಿತ್ತು ನಮ್ಗೆ. ಗಂಗಾ ಆರತಿ ತಯಾರು ಮಾಡ್ಕೊತಾರು. ನೆಕ್ಸ್ಟ್ ವೀಡಿಯೋದಾಗ ಫುಲ್ ಗಂಗಾ ಆರತಿದ ವೀಡಿಯೋ ಹಾಕಿರ್ತೇನೆ ರೀ, ನೋಡಿರಿ. ನೆಕ್ಸ್ಟ್ ಗಂಗಾ ಆರತಿ ಫುಲ್ ವೀಡಿಯೋ ನಾ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೇಕಂದ್ರೆ ನನ್ನ UK ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಒತ್ತಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿರಿ. ಧನ್ಯವಾದಗಳು. మామ మా ఇట్లా పోదాం ఇట్రా ఇట్రా అంటే